ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ನಿರಾಶೆ ಎನ್ನುವ ಅಂಶದ ಬಗ್ಗೆ ಪ್ರಿಯರೇ. ನಿರಾಶೆ ಪವಿತ್ರ ಗ್ರಂಥದಲ್ಲಿ ಅನೇಕ ದೇವರ ಮಕ್ಕಳು ಅಥವಾ ಅನ್ಯ ಜನರು ಅಥವಾ ದೇವರ ಭಕ್ತರು, ಪ್ರವಾದಿಗಳು, ಅರಸರು ಅನೇಕ ರೀತಿಯಲ್ಲಿ ನಿರಾಶೆ ಹೊಂದಿರುವಂಥ ಸಮಯ ಸಂದರ್ಭಗಳು ದೇವಚಿತ್ತಾನುಸಾರವಾಗಿ ಬಂದು ಒದಗಿವೆ ಪ್ರಿಯರೇ. ಅದು ದೇವಚಿತ್ತಾನುಸಾರ ಆಗಿರ್ಬೋದು, ಅಥವಾ ಮಾನವ ಜ್ಞಾನದ ಅಜ್ಞಾನದಿಂದ ಆಗಿರ್ಬೋದು, ಅಥವಾ ಮನುಷ್ಯನ ಆಗಿರ್ಬೋದು ಪ್ರೇರೆ, ಒಳ್ಳೆಯ ಮಾರ್ಗಕ್ಕಾಗಿ. ಹೀಗೆ ನಿರಾಶೆ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಅರ್ಥ ಮಾಡಿಕೊಳ್ಳುವ ದೇವರ ಕೃಪೆ, ಬುದ್ಧಿ ವಿಕಾಸ ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗಾಂಶ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 ಫಲ ಕೊಡುವಂತೆ, ದೇವರ ಚಿತ್ತದಂತೆ ಜೀವಿಸಲು ನಮಗೆ ಸಹಾಯವಾಗಲಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಉನ್ನತೋನ್ನತವಾದ ಪರಲೋಕ ಸ್ವರ್ಗದಲ್ಲಿ ಸಿಂಹಾಸನರೂಢನಾಗಿರುವ ದೇವರೇ, ಬೆಳಕಾದ ದೇವರೇ, ನಮ್ಮ ಆತ್ಮಗಳ ತಂದೆಯೇ, ದೇವ, ನಿರಾಶೆ ಎನ್ನುವ ಅಂಶವನ್ನು ನಿಮ್ಮ ಪರಿಶುದ್ಧ ವಾಕ್ಯಗಳ ಮುಖಾಂತರ, ಪರಿಶುದ್ಧ ಆತ್ಮನು ಬರೆಸಿರುವ ವಾಕ್ಯಗಳ ಮುಖಾಂತರ, ನಿಮ್ಮ ಭಕ್ತರ ಜೀವಿತದ ಮುಖಾಂತರ, ಅನೇಕ ಜನರ ಮನುಷ್ಯರ ಜೀವಿತದಲ್ಲಿ ಬಂದ ನಿರಾಶೆಯ ಸನ್ನಿವೇಶಗಳ ಮುಖಾಂತರ ನಾವು ಧ್ಯಾನಿಸುವಾಗ ನೀವೇ ಅವುಗಳ ಸರಿಯಾದ ಅರ್ಥವನ್ನು ಗ್ರಹಿಸುವಂತೆ, ನಿರಾಶೆಯನ್ನು ಹೋಗಲಾಡಿಸುವ, ಅತಿಶಯ ಜೀವಿತವನ್ನು ನೀಡುವ, ಆನಂದ ಜೀವಿತವನ್ನು ನೀಡುವ, ಆರಾಧನೆಯ ಜೀವಿತ ನೀಡುವ, ನಮ್ಮನ್ನೇ ನಿಮಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಯಾಗಿ ಅರ್ಪಿಸುವ, ನಿಜವಾದ ಆರಾಧನೆ ಜೀವಿತ ನೀಡುವ, ನಿಮ್ಮ ಚಿತ್ತದಂತೆ ಜೀವಿಸುವ ಜ್ಞಾನ ಈ ವಾಕ್ಯ ಭಾಗದಲ್ಲಿ ಪಡೆದುಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆ. ದೇವ, ಹೀಗೆ ಮಾಡಿ ನಿಮ್ಮ ಜ್ಞಾನವು ನಿಜವಾದ ಜ್ಞಾನ, ದೈವ ಜ್ಞಾನ, ನಿಜವಾದ ಜ್ಞಾನ, ಅದನ್ನು ಪ್ರೀತಿಸುವವರೆಲ್ಲರೂ ಒಪ್ಪಿಕೊಳ್ಳುತ್ತಾರೆ ಎನ್ನುವಂತೆ ನಿರಾಶೆಯಲ್ಲಿರುವ ಅನೇಕ ಮಕ್ಕಳನ್ನು ಇಂದು ಕಾಪಾಡಿರಿ ಪ್ರಭುವೆ. ನಿರಾಶೆಯಲ್ಲಿ ಕೂಡ ನಿರೀಕ್ಷೆಯನ್ನು ಉಂಟು ಮಾಡುವ ದೇವರಾಗಿದ್ದೀರಿ. ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ, ನಿನಗೆ ಒಂದು ಕಾಲ ಬರುತ್ತದೆ ಎನ್ನುವಂತೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಬರೆದಿರುವಂತೆ ದೇವ, ನಿಮ್ಮ ಮಕ್ಕಳಿಗೆ, ಅನೇಕ ನಿರಾಶೆಯಲ್ಲಿರುವ ಕ್ರೈಸ್ತ ವಿಶ್ವಾಸಿಗಳಿಗೆ ನಿರೀಕ್ಷೆ ನೀಡುವ ದೇವರಿದ್ದಾನೆ, ನಂಬಿಕೆ ಪಾತ್ರನಾದ ದೇವರಿದ್ದಾನೆ, ಪ್ರೀತಿಸುವ ದೇವರಿದ್ದಾನೆ. ಹೌದು, ನಿರಾಶೆಯಲ್ಲಿ ಹೋಗಲಾಡಿಸಿ ಆಶೆ ಪೂರೈಸುವ ದೇವರಿದ್ದಾನೆ. ದೇವಚಿತ್ತಾನುಸಾರವಾದ ಆಶೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವ ಆಸೆ. ಹೌದು, ಹೀಗೆ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ ನೀವೇ ಮಹಿಮೆಯ ದೇವರೆಂದು ಕಾಣಿಸಿಕೊಳ್ಳಬೇಕೆಂದು ತಂದೆ, ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ನಿರಾಶೆ ಎನ್ನುವ ಅಂಶ ಭಾಗದೊಳಗೆ ನೇರವಾಗಿ ಪ್ರವೇಶಿಸೋಣ. ನಾವು ವಿಮೋಚನೆ ಕಾಂಡ 14ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವುದಾದರೆ, ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 11th ವರ್ಡ್. ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 11th ವರ್ಡ್. ವಿಮೋಚನೆ ಕಾಂಡ 14ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರೇರೆ, ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ನಾವು ಐಗುಪ್ತದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿಯೇ ಇರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಹೌದು ಪ್ರೇರೆ, ದೇವರು ಮೋಶೆಯನ್ನು ತನ್ನ ಸ್ವಜನರಾದ ಇಸ್ರೇಲರನ್ನು ಈಜಿಪ್ಟ್ ದೇಶದ ಫರೋಹನ ಅಧೀನದಲ್ಲಿದ್ದ ತನ್ನ ಜನರನ್ನು ಬಿಡಿಸಿಕೊಂಡು ಉತ್ತಮವಾದ ದೇಶಕ್ಕೆ, ಫಲವತ್ತಾದ ನಾಡಿಗೆ ಕರೆದುಕೊಂಡು ಬರಲು ಮೋಶೆಯನ್ನು ನೇಮಿಸಿರುತ್ತಾನೆ. ಈಜಿಪ್ಟ್ ದೇಶದಲ್ಲಿ 10 ಅದ್ಭುತಗಳನ್ನು ಮಾಡಿ ದೇವರು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಅವರನ್ನು ಬಿಡಿಸಿಕೊಂಡು ಬರ್ತಾನೆ ಪ್ರೇರೆ. ಆಗ ಸಮುದ್ರ, ಕೆಂಪು ಸಮುದ್ರ ಅಡ್ಡ ಬಂದಿರುತ್ತದೆ, ಅದನ್ನು ದಾಟಬೇಕಾಗಿರುತ್ತದೆ. ಆ ದಡದಲ್ಲಿ ಬಂದಾಗ ಈಜಿಪ್ಟಿನ ಸೈನ್ಯ
ದಾಸತ್ವದಲ್ಲಿ ಇಟ್ಟುಕೊಂಡ ಆ ರಾಜನ ಸೈನ್ಯ ಮತ್ತೆ ಆ ರಾಜನ ಹೃದಯ ಕಠಿಣವಾಗುತ್ತದೆ ಪ್ರೇರೆ. ನಾವು ಸುಮ್ಮನೆ ಹೋಗಗೊಳಿಸಿದೆವು ಇಸ್ರಾಯೇಲರನ್ನು, ಈಗ ನಮಗೆ ಬಿಟ್ಟು ಕೆಲಸ ಮಾಡುವವರು ಯಾರು ಎನ್ನುವಂತೆ ಮತ್ತೆ ದೇವಜನರನ್ನು, ದೇವರ ಆರಿಸಿಕೊಂಡ ಪ್ರಜೆಯನ್ನು ದಾಸತ್ವದಲ್ಲಿ ಇಟ್ಟುಕೊಳ್ಳಲೆಂದು ಮತ್ತೆ ತಿರುಗಿ ರಾಹುತರನ್ನು ಕುದುರೆಗಳ ಸಮೇತ ಬರುತ್ತಿರುತ್ತಾರೆ. ಅದನ್ನು ನೋಡಿ ನಾವು 14ನೇ ಅಧ್ಯಾಯ, ವಿಮೋಚನೆ ಕಂಡ 14ನೇ ಅಧ್ಯಾಯ 10ನೇ ವಾಕ್ಯದಿಂದ ನೋಡುವುದಾದರೆ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳವಾಗಿ ಭಯಪಟ್ಟು ಯೆಹೋವನಿಗೆ ಮೊರೆಯಿಟ್ಟರು. ಅನಂತರ ಮೋಶೆಗೆ, ಐಗುಪ್ತದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲೆಂದು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೀಯಾ? ಯಾಕೆ ನಮಗೆ ಹೀಗೆ ಮಾಡಿದಿ? ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದು, ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದು ವಾಸಿಯಲ್ಲವೇ ಎಂದು ಹೇಳಿದರು. ಹೌದ್ರೆ, ಇದಕ್ಕೆ ಮೊದಲು ಅವರು ಐಗುಪ್ತ ದೇಶರು ಇಡುತ್ತಿದ್ದ ಕಿರುಕುಳ ದೇವರಿಗೆ ಮೊರೆ ಇಡುತ್ತಿದ್ದರು. ಈ ಕೆಲಸ ಮಾಡುವುದಕ್ಕಿಂತ, ಬಿಟ್ಟಿ ಕೆಲಸ ದಾಸತ್ವ ಮಾಡುವುದಕ್ಕಿಂತ ದಿನಕ್ಕೆ ಒಂದೇ ಆವರ್ತಿ ಊಟ ಕೊಡುತ್ತಾರೆ, ಸಾಯುವಷ್ಟು ಕೆಲಸ ಮಾಡಿಸುತ್ತಾರೆ. ಹೌದು ಪ್ರೇರೆ, ಕಠಿಣವಾದ ದಾಸತ್ವದಲ್ಲಿದ್ದಾಗ ಅವರು ಮೊರೆ ಇಡುವುದನ್ನು ನೋಡಿಯೇ ದೇವರು ಕಳಿಸಿದ್ದ. ಹೌದು, ಮತ್ತು ಜೋಸೆಫನಿಗೆ ಹೇಳಿದ್ದ ಪ್ರೇರೆ, ಅಬ್ರಾಮ ಮಗ ಈಸಾಕನ ಮಗ ಯಾಕೋಬನ ಮಗ ಕೊನೆ ಮಗ ಜೋಸೆಫ. ಹೌದು, ಜೋಸೆಫನ ದೇವರು ತಿಳಿಸಿರುತ್ತಾನೆ, 430 ವರ್ಷಗಳ ಕಾಲ ದಾಸತ್ವದಲ್ಲಿರುತ್ತಾರೆ ಈ ಜನ, ನಂತರ ನಾನು ಅವರನ್ನು ಬಿಡುಗಡೆ ಮಾಡುವೆನು, ಶ್ರೇಷ್ಠ ನಾಡಿಗೆ ನಡೆಸುವೆನೆಂದು ವಾಗ್ದಾನವಾಗಿರುತ್ತದೆ. ಅದರ ಪ್ರಕಾರ ಬಿಡಿಸಲು ಮೋಶೆಯನ್ನು ಕಳಿಸಿರುತ್ತಾನೆ ದೇವರು. ದೇವರೇ, ಈ ಬಿಟ್ಟಿ ಕೆಲಸ ಮಾಡುವುದಕ್ಕಿಂತ ಸಾಯುವುದೇ ಒಳ್ಳೆಯದೆಂದು ಅವರು ಮೊರೆ ಇಡುತ್ತಿರ್ತಾರೆ. ಆದ್ದರಿಂದ ದೇವರು ಮೋಶೆಯನ್ನು ಕಳಿಸುತ್ತಾನೆ ಅವರನ್ನು ಬಿಡಿಸಲು. ಆದರೆ ಇವರು ದೇವರ ಮಾರ್ಗ ಅರಿತುಕೊಂಡಿಲ್ಲ ಪ್ರೇರೆ. ಮತ್ತೆ ಬಿಡಿಸಿಕೊಂಡು ಬಂದಾಗ ಕೆಂಪು ಸಮುದ್ರ ದಾಟಬೇಕಾಗಿರುತ್ತದೆ. ಮತ್ತೆ ಫರೋಹನ ಸೈನ್ಯ ಸುಮಾರು 400 ವರ್ಷಗಳ ಕಾಲಗಳಿಂದ ಅವರ ಸಂತತಿ ದಾಸತ್ವದಲ್ಲಿ ಇಟ್ಟುಕೊಂಡಿದ್ದ ಜನರು ಮತ್ತೆ ಬರುತ್ತಿದ್ದಾರೆ ಕುದುರೆಗಳ ಸಮೇತ. ದೇವಜನರು ಎನಿಸಿಕೊಳ್ಳುವವರು ಮೋಶೆಗೆ ಮೊರೆ ಇಡುತ್ತಿದ್ದಾರೆ, ದೇವರಿಗೆ ಮೊರೆ ಇಡುತ್ತಿದ್ದಾರೆ. ನಾವು ಈಜಿಪ್ಟಿನವರಾಗಿ ಇರುತ್ತಿದ್ದೇವಲ್ಲ, ನಮ್ಮ ಗೊಡವೆ ನಿಮಗೆ ಬೇಡ ಎಂದು ಹೇಳಿಕೊಂಡೆವು, ಆದರೂ ನೀವು ಬಿಡಿಸುತ್ತೀನಿ, ದೇವರು ಕಳಿಸಿದ್ದಾನೆ ಎಂದು ಹೇಳಿಕೊಂಡೆ. ಈಗ ನೋಡು, ಈಜಿಪ್ಟ್ ದೇಶದವರು ನಮ್ಮನ್ನು ಕೊಲ್ಲುತ್ತಾರೆ ಈ ಸಮುದ್ರ ದಂಡೆಯಲ್ಲಿ ಎನ್ನುವಂತೆ ಮಾತಾಡುತ್ತಿದ್ದಾರೆ. ಆದರೆ ಮೋಶೆ ಹೇಳುತ್ತಿದ್ದಾನೆ ಪ್ರೇರೆ 13ನೇ ವಾಕ್ಯದಲ್ಲಿ, ಆದರೆ 14ನೇ ಅಧ್ಯಾಯ ವಿಮೋಚನೆ ಕಂಡ 13ನೇ ವಾಕ್ಯ, ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 13th ವರ್ಡ್. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಈ ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಆ ಜನರಿಗೆ ಹೇಳ್ತಿದ್ದಾನೆ ಪ್ರೇರೆ, ಭಯಪಡುವ ಜನರಿಗೆ, ಸಾಯುತ್ತೇವೆ ಅವರ ಕೈಯಲ್ಲಿ ಎಂದು ಹೇಳುತ್ತಿರುವ ಜನರಿಗೆ, ನೀವು ಭಯಪಡಬೇಡ್ರಿ, ದೇವರು ಯೆಹೋವನು ಸರ್ವಶಕ್ತನು ಈ ದಿನ ಮಾಡುವ ಕಾರ್ಯವನ್ನು ನೀವು ಸುಮ್ಮನೆ ನಿಂತು ನೋಡಿರಿ. ಹೌದು ಪ್ರೇರೆ, ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಅಂದರೆ ನಿಮ್ಮನ್ನು ದಾಸತ್ವದಲ್ಲಿ ಇಟ್ಟುಕೊಂಡಿದ್ದ ಆ ದೇಶದವರನ್ನು, ಆ ಜನಾಂಗದವರನ್ನು, ದೇವರಿಗೆ ವಿರುದ್ಧವಾಗಿ ಜೀವಿಸುವವರನ್ನು, ವಿಗ್ರಹಗಳಲ್ಲಿ ಭರವಸೆಟ್ಟವರು ಇನ್ನು ಮೇಲೆ ನೋಡುವುದಿಲ್ಲ ನೀವು ಅವರನ್ನು. ಯೆಹೋವನೇ, 14ನೇ ವಾಕ್ಯ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ದೇವರೇ ಯುದ್ಧ ಮಾಡುತ್ತಾನೆ, ನೀವು ಸುಮ್ಮನೆ ಇರಿ ಎಂದು ಅವರನ್ನು ಬಲಪಡಿಸುತ್ತಾನೆ ಮೋಶೆ ದೇವರ ದಾಸ. ಹೀಗೆ ನಾವು 14ನೇ ಅಧ್ಯಾಯ ವಿಮೋಚನೆ ಕಂಡ 14ನೇ ಅಧ್ಯಾಯ 27-28ನೇ ವಾಕ್ಯ ಓದುವುದಾದರೆ, ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 27 to 28. ಬೆಳಕಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಹಿಂದೆ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ದೇವರು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿದ್ದಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ 29ನೇ ವಾಕ್ಯ, ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಹೌದು ಪ್ರೇರೆ. ಹೀಗೆ 30ನೇ ವಾಕ್ಯ, ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. 31ನೇ ವಾಕ್ಯ, ವಿಮೋಚನೆ ಕಂಡ 14ನೇ ಅಧ್ಯಾಯ 31ನೇ ವಾಕ್ಯ, ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 31 ವರ್ಡ್. ಹೀಗೆ
ಯೆಹೋವನು ದೇವರು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ದೇವರಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಹೌದು ಪ್ರೇರೆ, ನಿರಾಶೆಯಲ್ಲಿದ್ದ ಆ ಜನರು ಬಿಡಿಸಿಕೊಂಡು ಬರ್ತಾನೆ. ಆದರೂ ಕೂಡ ಸಮುದ್ರ ಅಡ್ಡ ಬಂದಾಗ ಮತ್ತೆ ಆ ಫರೋಹನ ಸೈನ್ಯ ದಾಸತ್ವದಲ್ಲಿದ್ದ ಜನರನ್ನು ಮತ್ತೆ ಇಟ್ಟು ಕರೆದುಕೊಂಡು ಹೋಗಬೇಕೆಂದು ಬರುತ್ತದೆ. ಆ ದೇವಜನರು ಇಸ್ರೇಲರೆನಿಸಿಕೊಳ್ಳೋರು 7 ಲಕ್ಷಕ್ಕಿಂತ ಅಧಿಕವಾದ ಜನಸಂಖ್ಯೆಯವರು ಮತ್ತೆ ದೇವರಿಗೆ ವಿರುದ್ಧವಾಗಿ ಮೋಶೆ ವಿರುದ್ಧವಾಗಿ ಮಾತಾಡುತ್ತಾರೆ. ಅಲ್ಲಿ ಸಮಾಧಿ ಇಲ್ಲವೆಂದು ಸಮುದ್ರ ದಂಡೆಯಲ್ಲಿ ನಮ್ಮನ್ನು ಸಾಯಿಸುವುದಕ್ಕೆ ಕರೆದುಕೊಂಡು ಬಂದಿರಾ, ನಮ್ಮ ಗೊಡವೆ ನಿಮಗೆ ಬೇಡ ಅಂತ ಆಗಲೇ ಹೇಳಲಿಲ್ಲವೇ ಎಂದು ಹೇಳುತ್ತಾರೆ. ಆಗ ಮೋಶೆ, ನೀವು ಭಯಪಡಬೇಡಿರಿ, ದೇವರು ಯೆಹೋವನು ಈ ದಿನ ಮಾಡುವ ಕಾರ್ಯವನ್ನು ನೀವು ಸುಮ್ಮನೆ ನಿಂತು ನೋಡಿರಿ. ನೀವು ನೋಡುವ ಈ ಈಜಿಪ್ಟಿನವರನ್ನು ಮತ್ತೆ ಯಾವತ್ತೂ ನೀವು ನೋಡುವುದೇ ಇಲ್ಲ. ಕಾರಣ ದೇವರು ನಂತರ ದೇವರಿಗೆ ಮೋಶೆ ಮೊರೆ ಇಡುತ್ತಾನೆ ಪ್ರೇರೆ. ದೇವರು ನನಗೇಕೆ ಮೊರೆ ಇಡುತ್ತಿ, ನಿನ್ನ ಕೈಯಲ್ಲಿರುವ ಕೋಲನ್ನು ಸಮುದ್ರ ಕಡೆಗೆ ಚಾಚು ಎಂದಾಗ ಆ ಸಮುದ್ರ ಕಡೆಗೆ ಮೋಶೆ ತನ್ನ ಕೈಯಲ್ಲಿರುವ ಕೋಲನ್ನು ಚಾಚುತ್ತಾನೆ. ಸಮುದ್ರವು ಇಬ್ಬಾಗವಾಗುತ್ತದೆ, 2 ಭಾಗ ಆಗಿ ಒಣನೆಲ ಕಾಣಿಸಿಕೊಳ್ಳುತ್ತದೆ. ನೀರು ಎಡ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿರುತ್ತದೆ. ಇಸ್ರಾಯೇಲರು ಒಣನೆಲದಲ್ಲಿ ಸಮುದ್ರದ ನಡುವೆ ಒಣನೆಲದಲ್ಲಿ ದಾಟಿ ಹೋಗುತ್ತಾರೆ ಪ್ರೇರೆ. ಕಾರಣ ದೇವರು ಸಮುದ್ರವನ್ನೇ 2 ಭಾಗ ಮಾಡಿ ಬಿರುಗಾಳಿ ಬೀಸುವಂತೆ ಮಾಡಿ ಅದರ ತಳದಲ್ಲಿರುವ ಕೆಸರನ್ನು ಒಣಗಿಸಿ ನೆಲವನ್ನಾಗಿ ಮಾಡಿಬಿಟ್ಟ ಪ್ರೇರೆ ಕೆಲವು ಕ್ಷಣಗಳಲ್ಲಿ. ಕಾರಣ ಸರ್ವಶಕ್ತಿ ದೇವರು ಸೃಷ್ಟಿಕರ್ತ ಆದ್ದರಿಂದ. ಹೌದು ಪ್ರೇರೆ, ಆತನು ಆದಿಯು ಅಂತ್ಯವಾಗಿದ್ದರಿಂದ. ಹೌದು ಪ್ರೇರೆ, ನಾವು ಜ್ಞಾನೋಕ್ತಿ ಗ್ರಂಥದಲ್ಲಿ ನೋಡುತ್ತೇವೆ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ಭಯವೇ ಜ್ಞಾನದ ಉಗಮ. ಹೌದು ಪ್ರೇರೆ, ದೇವರನ್ನು ಭಯಪಡುವವರಿಗೆ ದೇವರಿಗೆ ಅವರಿಗೆ ಜ್ಞಾನ ತೋರಿಸುತ್ತಾನೆ, ಅಂದರೆ ಮಾರ್ಗ ತೋರಿಸುತ್ತಾನೆ. ನಿರಾಶೆಯಲ್ಲಿ ನಿರೀಕ್ಷೆ. ಹೌದು ಪ್ರೇರೆ, ಹೀಗೆ ಇಸ್ರೇಲ್ ದೇವಜನ ಹೊರಟು ಹೋಗುತ್ತಾರೆ ಪ್ರೇರೆ ಆ ದಡಕ್ಕೆ. ಇಸ್ರೇಲರು ಕೂಡ ನಾವು ಕೂಡ ಆ ಒಣನೆಲದಲ್ಲಿ ಅವ್ರ ಹಿಂದೆ ಹೋಗಿ ಹಿಡಿಯೋಣ ಎಂದು ಭಾವಿಸುತ್ತಾರೆ. ನೋಡಿ ಪ್ರೇರೆ, ಅವರಿಗೆ ಅಜ್ಞಾನ ಇನ್ನೂ ಹೋಗಿಲ್ಲ. ಇವರು ದೇವರು ಎಷ್ಟು ದೊಡ್ಡದ ಸಮುದ್ರವನ್ನೇ 2 ಭಾಗ ಮಾಡಿದ್ದಾನೆ ಎಂದು ಯೋಚಿಸ್ತಿಲ್ಲ, ಅವ್ರನ್ನ ಹಿಡಿಯುವುದ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ. ಹೋದರು ಇವರು ಕೂಡ ಒಣನೆಲದಲ್ಲಿ ಹಿಂದೆ. ಆದರೆ ದೇವಜನರು ಇಸ್ರೇಲರು ಬಹಳ ದೂರ ಆ ದಡ ಮುಟ್ಟುವುದರಲ್ಲಿದ್ದರು. ಮುಟ್ಟಿ ದೇವರು ಅವರ ಮುಂದೆ ಬೆಳಕಾಗಿ ನಡೆಯುತ್ತಿದ್ದ. ಆ ಬೆಳಕು ಅವರನ್ನು ದಡಕ್ಕೆ ಸೇರಿಸಿದ ನಂತರ ಅವರ ಮುಂದೆ ನಡೆಯುತ್ತಿರುವ ಮೇಘಸ್ತಂಭ, ಬೆಳಕಿಂದ ಕಂಬ, ದೇವರದ್ದು ಬೆಳಕು ಹಿಂದುಗಡೆ ಬಂತು ಪ್ರೇರೆ. ಹಿಂದುಗಡೆ ಬಂದು ಇಸ್ರಾಯೇಲರನ್ನು ದಡ ಸೇರುವಂತೆ ಮಾಡಿ ಈಜಿಪ್ಟಿನವರಿಗೆ ಕತ್ತಲನ್ನು ಉಂಟು ಮಾಡಿತು. ಆಗ ಈಜಿಪ್ಟಿನವರ ಸೈನ್ಯಗಳು, ರಾಹುತರು, ಕುದುರೆಗಳು ಭಯಪಟ್ಟವು ಮತ್ತು ನೀರು ಮುಚ್ಚಿಕೊಳ್ಳುವಂತೆ ದೇವರು ಗಾಳಿ ಬೀಸುವಂತೆ ಮಾಡಿದ. ಬಲವಾಗಿ ಗಾಳಿ ಬೀಸಿ ನೀರು ಮತ್ತೆ ನೆಲಸಮ ಮಾಡಿದರು ದೇವರು ಐಗುಪ್ತ ದೇಶದ ಸೈನಿಕರೆಲ್ಲರನ್ನು. ಮರುದಿನ ಬೆಳಗ್ಗೆ ನೋಡಿದಾಗ ಐಗುಪ್ತ ದೇಶದ ಎಲ್ಲ ಸೈನ್ಯ ಕೆಂಪು ಸಮುದ್ರದ ದಡದಲ್ಲಿ ಶವಗಳಾಗಿ ತೇಲಾಡುತ್ತಿದ್ದರು. ಹೌದು ಪ್ರೇರೆ, ಕಾರಣ ನಮ್ಮ ದೇವರು ನಮ್ಮ ಪಕ್ಷ ಯುದ್ಧ ಮಾಡುವ ದೇವರಾಗಿದ್ದನು ಪ್ರೇರೆ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಈ ಹೊತ್ತು ನೋಡುವ ಐಗುಪ್ತ ಜನರು ಮತ್ತೆಂದಿಗೂ ನೀವು ಯಾವುದು ನೋಡುವುದಿಲ್ಲ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಕೂಡ ಹೇಳ್ತಿದ್ದಾನೆ, ಯೇಸು ಕ್ರಿಸ್ತನು ಮಾಡುವ ಕಾರ್ಯವನ್ನು ಸುಮ್ಮನೆ ನೋಡಿರಿ ಪ್ರೇರೆ. ನೀವು ನೋಡುತ್ತಿರುವ ನಿಮ್ಮ ಪಾಪ ಶಾಪಗಳ ಪರಿಮಾಣ ಪ್ರಭಾವ ಇನ್ನು ಮೇಲೆ ನೀವು ನೋಡುವುದಿಲ್ಲ. ಕಾರಣ ಆತನು ಸುರಿಸಿದ ರಕ್ತದಿಂದ ಯೇಸು ತನ್ನ ರಕ್ತ ಸುರಿಸಿ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ ಪ್ರೇರೆ, ದೇವ ಜನರನ್ನಾಗಿ. ಹೌದು, ಇನ್ನು ಮೇಲೆ ನೀವು ಲೋಕದವರಲ್ಲ, ಸೈತಾನನ ಅಧೀನದಲ್ಲಿರುವವರಲ್ಲ. ಹೌದು, ದೇವರು ತನ್ನ ಕುಮಾರನ ಸುರಕ್ಷಿತ ಸಾಮ್ರಾಜ್ಯಕ್ಕೆ ಕರೆತಂದಿದ್ದಾನೆ. ಹೌದು, ಆತನೇ ನಿಮ್ಮ ಪರವಾಗಿ ಯುದ್ಧ ಮಾಡುತ್ತಾನೆ ಪ್ರೇರೆ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಇನ್ನು ಮುಂದೆ ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ. ನೀವಂತೂ ಸುಮ್ಮನೆ ಇರಿ. ಆತನ ಸನ್ನಿಧಿಯಲ್ಲಿ ಆತನ ಮೊರೆ ಹೋಗಬೇಕಾಗಿದೆ. ಹೌದು, ಹೀಗೆ ನಿರಾಶೆಯಲ್ಲಿದ್ದ ಜನರಿಗೆ, ಇಸ್ರೇಲರಿಗೆ ದೇವರು ನಿರೀಕ್ಷೆ ಉಂಟು ಮಾಡಿದ ಪ್ರೇರೆ. ಕೆಂಪು ಸಮುದ್ರವೇ ಇತಿಹಾಸನೇ ಹೇಳ್ತಿದೆ ಪ್ರೇರೆ. ಕೆಂಪು ಸಮುದ್ರ ನಿಜವಾಗಿಯೂ ಆ ಘಟನೆ ನಡೆದಿದೆ ಎಂದು. ಹೌದು, ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಷ್ಟು ದೊಡ್ಡ ಅದ್ಭುತ ನಡೆದಿಲ್ಲ ಪ್ರೇರೆ. ಅದು ಆತ್ಮಸ್ವರೂಪವಾದ ದೇವರು ಭೌತಿಕವಾಗಿ ಮಾಡಿದಂಥ ಕಾರ್ಯ, ಭುಜಬಲ ಕಾರ್ಯ ಪ್ರೇರೆ. ಸಮುದ್ರ 2 ಭಾಗ ಆಗಬೇಕಂದ್ರೆ ಸಾಮಾನ್ಯ ಅಲ್ಲ.
ಸಮುದ್ರದಲ್ಲಿ ಪ್ರಯಾಣ ಮಾಡುವುದೇ ಭಯಪಡುತ್ತಾರೆ, ಅದರಲ್ಲಿ ಸಮುದ್ರದಲ್ಲಿ ನಡೆದು ಹೋದರು. ದೇವರಿಗೆ ಸ್ತೋತ್ರ. ಹೀಗೆ ಪ್ರೇರೆ ಯೇಸು ಕ್ರಿಸ್ತ ನಾಮದಲ್ಲಿ ನಿರಾಶೆ ಎಲ್ಲಿರುವ ಇಸ್ರಾಯೇಲರನ್ನು ನಿರೀಕ್ಷೆಗೆ ದಡಕ್ಕೆ ತೆಗೆದುಕೊಂಡು ಬಂದ ಪ್ರೇರೆ ನಾವು ಪೌಲನು ಕೂಡ ಪತ್ರಿಕೆ ಹೇಳುವುದನ್ನು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಪರಲೋಕವನ್ನು ಕಷ್ಟ ಸಂಕಟ ಎಂಬ ಸಮುದ್ರವನ್ನು ದಾಟಿ ಸೇರಬೇಕಾಗಿದೆ. ಹೌದು ಪ್ರೇರೆ, ಯೇಸು ಹೇಳಿದಂತೆ ಕಷ್ಟ ಸಂಕಟ ನಿಮಗೆ ತಪ್ಪಿದ್ದಲ್ಲಿ ಈ ಲೋಕದಲ್ಲಿ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಪ್ರೇರೆ, ನಾವು ಪರಲೋಕ ಪ್ರಯಾಣದಲ್ಲಿರುವಾಗ, ಯೇಸುವಿನ ಮಾರ್ಗದಲ್ಲಿ ನಡೀತಿರುವಾಗ, ಸುವಾರ್ತೆ ಹೇಳುತ್ತಿರುವಾಗ, ವಿಶ್ವಾಸ ಪ್ರಾರ್ಥನೆ ಪರಿಶುದ್ಧ ಜೀವಿತ ಸಾಕ್ಷ್ಯ ಹೇಳುತ್ತಿರುವಾಗ, ಜೀವಿಸ್ತಿರುವಾಗ ಸೈತಾನ ಅನೇಕ ರೀತಿಯ ಕಾರ್ಯಗಳನ್ನು ನಮ್ಮ ಮುಂದೆ ತರುತ್ತಾನೆ ಪ್ರೇರೆ. ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಯಣ ಡಂಬ. ಹೌದು, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇಡಿಪಡಿಸಲು ಸಾಧ್ಯವಿಲ್ಲ. ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ನಗ್ನ ಸ್ಥಿತಿ, ಖಡ್ಗ ಕಟಾರಿ, ಈಗಿನ ಸಂಗತಿ, ಮುಂದಿನ ಸಂಗತಿ, ದೇವದೂತರು, ದುರಾತ್ಮಗಳು, ಜೀವ ಮರಣ. ಹೌದು ಪ್ರೇರೆ, ಕ್ರಿಸ್ತ ಯೇಸುವಿನ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹೀಗೆ ನಿರಾಶೆಯಿಂದ ಬೀಳಿಸುತ್ತಾನೆ ಪ್ರೇರೆ. ನಾವು ಒಂದನೇದಾಗಿ ನಿರಾಶೆಯಲ್ಲಿರುವ ಇಸ್ರಾಯೇಲರನ್ನು ನೋಡಿದೆವು. ಅವರು ದಡಕ್ಕೆ ಬಂದು ದೇವರನ್ನು ಕೊಂಡಾಡಿದರು ಪ್ರೇರೆ. ಅವರು ಈ ಪರಾಕ್ರಮ ಇಸ್ರಾಯೇಲರನ್ನು ನೋಡಿ ಯೆಹೋವನಿಗೆ, ಅಂದರೆ ಯೇಸು ಕ್ರಿಸ್ತನ ತಂದೆಗೆ, ಯೇಸು ಕ್ರಿಸ್ತನ ರೂಪದಲ್ಲಿ ಭೂಲೋಕಕ್ಕೆ ಬಂದ ತಂದೆಗೆ, ಯೇಸು ವಾಕ್ಯವಾದ ದೇವರಿಗೆ ಭಯಪಟ್ಟರು ಪ್ರೇರೆ. ಆತನ ಸೇವಕನಾದ ಮೋಶೆಯಲ್ಲೂ ಕೂಡ ನಂಬಿಕೆ ಇಟ್ಟರು. ಹೌದು, ಇಂದು ನೀನು ನಿಜವಾದ ಸೇವಕನಾಗಿರಬೇಕಾದ್ರೆ ನಿನ್ನಿಂದ ಈ ಪರಾಕ್ರಮ ಕಾರ್ಯ ದೇವರು ಮಾಡುವುದಾದರೆ ಅವರು ಭಯಪಡುತ್ತಾರೆ ಪ್ರೇರೆ. ಇಲ್ಲದಿದ್ದರೆ ಇಲ್ಲ. ಕಾರಣ ದೇವರು ಯಾರೊಂದಿಗಿದ್ದಾನೋ ಅವರು ಪರಾಕ್ರಮ ಕಾರ್ಯ ಮಾಡುತ್ತಾರೆ. ಕಾರಣ ದೇವರು ಸರ್ವಶಕ್ತನು. ಹೌದು, ಆತನು ಸಾಮಾನ್ಯನಲ್ಲ. ಇದರಿಂದ ನಿರಾಶೆಯಿಂದ ಬಿಡಿಸುತ್ತಾನೆ ಪ್ರೇರೆ. ಒಂದನೇ ನಿರಾಶೆ ನೋಡಿದೆವು ಇಸ್ರಾಯೇಲರು. ಎರಡನೇ ನಿರಾಶೆಯೊಳಗಿರುವ ವ್ಯಕ್ತಿ ಯಾಕೋಬ ಪ್ರೇರೆ. ಯಾಕೋಬನು ನಿರಾಶೆಯಲ್ಲಿದ್ದ. ಆದಿಕಾಂಡ 32ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುತ್ತೇವೆ. ಜೆನೆಸಿಸ್ ಚಾಪ್ಟರ್ 32 ವರ್ಸ್ 24th ವರ್ಡ್. ಇಲ್ಲಿ ಓದುವುದಾದರೆ, ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಹೌದು, ತನ್ನ ಅಣ್ಣನ ಆಶೀರ್ವಾದವನ್ನು ತಾನು ಕಸಿದುಕೊಂಡ ನಂತರ ಆತನು ಅಮ್ಮನ ಸಹಾಯದಿಂದ ಅವರ ಮಾವನ ಮನೆಯಲ್ಲಿ ಅನೇಕ ವರ್ಷಗಳ ಕಾಲ ಅಣ್ಣನ ಭಯದಿಂದ, ಪ್ರಾಣ ಭಯದಿಂದ ಅವಿತುಕೊಂಡಿರ್ತಾನೆ ಪ್ರೇರೆ. ಅಲ್ಲೇ ಕೆಲಸ ಮಾಡಿ ಅಲ್ಲೇ ಅಭಿವೃದ್ಧಿ ಆಗುತ್ತಾನೆ. ಆ ಮಾವನ ಮನೆಯಲ್ಲಿದ್ದುಕೊಂಡು ಆತನ ಕುರಿ ಮಂದೆಯನ್ನು ಮೇಯಿಸುತ್ತಾ ಆಶೀರ್ವಾದ ಹೊಂದುತ್ತಾನೆ. ತನಗಿರುವ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಬರುತ್ತಿರ್ತಾನೆ. ಎಷ್ಟು ದಿನ ಅಲ್ಲಿರುವುದು, ತಂದೆ ಮನೆಗೆ ಹೋಗುತ್ತೇನೆ ಎನ್ನುವಂತೆ ದಾರಿಯಲ್ಲಿ ಬರುತ್ತಿರುವಾಗ ತನ್ನ ದನ ಕುರಿಗಳು, ಅವರ ಹೆಂಡತಿ, ಸೇವಕಿಯರು, ಮಕ್ಕಳು ಎಲ್ಲರನ್ನು ಕರೆದುಕೊಂಡು ಬರುತ್ತಿರುವಾಗ ಇನ್ನು ಸ್ವಲ್ಪ ಸಮೀಪದಲ್ಲಿದೆ ತನ್ನ ಮನೆ ಎನ್ನುವಾಗ ತನ್ನ ಅಣ್ಣ ಈಸಾಕನು ತನ್ನ ಮೇಲೆ ಸಿಟ್ಟು ಇಟ್ಟುಕೊಂಡಿರುವುದನ್ನು ಗಮನಿಸಿ ಕೆಲವು ಸೇವಕರನ್ನು ಮುಂದೆ ಕಳಿಸುತ್ತಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್. ಹೌದು ಪ್ರೇರೆ, ಇಲ್ಲಿ ಯಾಕೋಬನು ಅವರ ಅಣ್ಣನನ್ನು ಮೆಚ್ಚಿಸಲು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗದಷ್ಟು ಕಳಿಸುತ್ತಾನೆ. ನಿನ್ನ ತಮ್ಮನು ಬಂದಿದ್ದಾನೆ, ನೀನು ಕೋಪ ಮುಖವುಳ್ಳವನಾಗಿರಬಾರದೆಂದು ಉಡುಗೊರೆ ಕಳಿಸಿದ್ದಾನೆ ಎನ್ನುವಂತೆ ಅವರು ಹೋಗಿ ಹೇಳುತ್ತಾರೆ. ಅವರು ಇಸಾಕನು ಹೇಳುತ್ತಾನೆ, ನಾನು ನನ್ನ ತಮ್ಮನ ಮೇಲೆ ಯಾಕೆ ಕೋಪ ಪಡಲಿ? ಆತನು ಬರುವುದು ನನಗೆ ತಿಳಿದಿದ್ದರೆ ನಾನೇ ಅನೇಕ ವಾದ್ಯ ಮೇಳದೊಡನೆ ಆತನ ಎದುರುಗೊಳ್ಳುತ್ತಿದ್ದೆ ಎಂದು ಹೇಳುತ್ತಾನೆ. ಅವರು ಬಂದು ಹೇಳುತ್ತಾರೆ ಯಾಕೋಬನಿಗೆ, ನನ್ನ ತಮ್ಮನು ಅಣ್ಣ ಕೋಪದಿಂದಿದ್ದಾನ ಏಸಾವ ಎಂದು ಕೇಳಿದಾಗ ಆತ ಕೋಪದಿಂದ ಇಲ್ಲ, ಈ ರೀತಿ ಹೇಳಿದ ಅಂತ ಅಂದ್ಕೊಂಡಾಗ ಆತ ಅಂದ್ಕೊಳ್ತಾನೆ, ನಾನು ಸುಮ್ಮನೆ ಆಸ್ತಿಯಲ್ಲಿ ಸ್ವಲ್ಪ ಭಾಗ, ಅರ್ಧ ಭಾಗ ಕಳಿಸಿಬಿಟ್ನಲ್ಲ ನನ್ನ ಅಣ್ಣನಿಗೆ ಎಂದು ಭಯದಿಂದ ಆಸ್ತಿ ನಷ್ಟವಾಯಿತು ಪ್ರೇರೆ. ಅಲ್ಲಿ ಯಾಕೋಬನಿಗೆ ಅಲ್ಲಿ ಹಿಂದೆ ಇದ್ದಾಗ ಅದು ಪ್ರೇರೆ, ಯಾಕೋಬನು ಅಲ್ಲೇ ಹಿಂದಕ್ಕೆ ಉಳ್ಕೊಂಡು ಅಣ್ಣನು ನನ್ನ ಹೆಂಡತಿಯರಿಂದ ನನ್ನನ್ನು ಮಕ್ಕಳನ್ನು ಬೇರ್ಪಡಿಸುತ್ತಾನೆ ಎಂದು ಭಯದಿಂದ ಹೀಗೆ ಮಾಡಿದಾಗ ಆತನಿಗೆ ಕೋಪ ಇಲ್ಲ ಎಂದು ಗೊತ್ತಾಗುತ್ತದೆ. ಈತನು ರಾತ್ರಿ ಆ ಒಂದು ನದಿ ಈಚೆ ಕಡೆ ಇದ್ದು ಪ್ರಾರ್ಥನೆ ಮಾಡುತ್ತಿರ್ತಾನೆ ಪ್ರೇರೆ. ಯಾಕೋಬನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದಾಗ 24ನೇ ವಾಕ್ಯ, 32ನೇ ಅಧ್ಯಾಯ ಆದಿಕಾಂಡ 24ನೇ ವಾಕ್ಯ ಅಲ್ಲಿ ಓದುವುದಾದರೆ, ಯಾಕೋಬನು ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು.
ಹೌದು, ಆತ ನಿರಾಶೆಯಲ್ಲಿರ್ತಾನೆ ಪ್ರೇರೆ. ಯಾಕೋಬನು ಪ್ರಾರ್ಥನೆಯಲ್ಲಿರ್ತಾನೆ. ಯಾರೋ ಒಬ್ಬ ಆತನು ಪುರುಷನು ಬೆಳಗಾಗುವ ತನಕ ಆತನ ಸಂಗಡ ಹೋರಾಡುತ್ತಾನೆ. ಹೌದು, ಯಾಕೋಬನ ಸಂಗಡ. ಅಲ್ಲಿ ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂದು ಕಾಲು ಹಿಡಿಯುವಂತೆ ಅಲ್ಲಿ ಪ್ರಾರ್ಥನೆಯಲ್ಲಿ ತೊಡಗುತ್ತಾನೆ ಪ್ರಿಯರೇ. ಯಾಕೋಬನು ಬೆಳಗಾಗುವಷ್ಟರಲ್ಲಿ ಆತನು ಆಶೀರ್ವದಿಸಿ ಹೊರಟು ಹೋಗುತ್ತಾನೆ. ನೀನು ಇನ್ನು ಮೇಲೆ ಯಾಕೋಬನಲ್ಲ, ಇಸ್ರಾಯೇಲ್ ಎಂದು ಎನಿಸಿಕೊಳ್ಳುವಿ. ಹೌದು ಪ್ರಿಯ, ಇಸ್ರಾಯೇಲ್ ಅಂದರೆ ಪ್ರಾರ್ಥನೆಯಲ್ಲಿ ದೇವರೊಡನೆ ಹೋರಾಡಿ ಗೆದ್ದವನು. ಹೌದು ಪ್ರಿಯ, ಆಶೀರ್ವದಿತನು ಎಂದು. ಹೀಗೆ ನಿರಾಶೆಯಲ್ಲಿರುವ ಯಾಕೋಬನು ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಹೋರಾಡಿದಾಗ ದೇವದೂತನ ರೂಪದಲ್ಲಿ ಬಂದಿರುವ ದೇವರೊಂದಿಗೆ ಆತನಿಗೆ ಹೊಸ ಹೆಸರು, ಆಶೀರ್ವಾದದ ಹೆಸರು ದೊರಕಿತು ಪ್ರೇರೆ, ದೇವರ ಸ್ನೇಹಿತ ಅಥವಾ ಎಂದು. ಹೀಗೆ ನಿರಾಶೆಯಲ್ಲಿರುವ ಇಸ್ರಾಯೇಲರು ಫರೋ ಅರಸನ ಕೈಯಿಂದ ಬಿಡಿಸಲ್ಪಟ್ಟ ಪ್ರೇರೆ ಕೆಂಪು ಸಮುದ್ರ ಮುಖಾಂತರ ದಾಟಿ ಹೋಗಿ ನಿರೀಕ್ಷೆಗೆ ಸೇರಿದರು. ಮತ್ತು ನಿರಾಶೆಯಲ್ಲಿರುವ ಯಾಕೋಬನು ಕೂಡ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡುವಾಗ ಯಾರೋ ಒಬ್ಬ ದೇವದೂತನಂತೆ ದೇವರು ಬಂದು ಬಲಪಡಿಸಿದ, ನಿರೀಕ್ಷೆ ಉಂಟಾಯಿತು. ನಿರಾಶೆಯೊಳಗಿರುವ ರೂತಳನ್ನು ಕೂಡ ನೋಡ್ತೇವೆ ಪ್ರೇರೆ. ರೂತಳ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ರೂತ್ ಚಾಪ್ಟರ್ 2 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ಮೋವಾಬ್ಯಳಾದ ರೂತಳು ನವೋಮಿಗೆ, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸುವನು ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಹೌದು ಪ್ರೇರೆ, ಇಲ್ಲಿ ನವೋಮಿಯಾದ ಅತ್ತೆಗೆ ಹೇಳುತ್ತಿದ್ದಾಳೆ. ಬರಗಾಲದಲ್ಲಿ ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಾಗ ಪಕ್ಕದ ಊರಿಗೆ ಹೋಗಿರುತ್ತಾರೆ ಅವರು. ಅಲ್ಲಿ ಆಕೆ ನವೋಮಿ ಎಂಬಾಕೆ ತನ್ನ 2 ಗಂಡು ಮಕ್ಕಳು, ಅಲ್ಲಿ ಅವರಿಗೆ ಮದುವೆ ಆಗಿರುತ್ತದೆ. ಗಂಡು ಮಕ್ಕಳು ಸತ್ತೋಗುತ್ತಾರೆ. ಮತ್ತೆ ಬೆತ್ಲೆಹೇಮಿನಲ್ಲಿ ಒಳ್ಳೆ ಸುಭಿಕ್ಷೆ ಉಂಟಾಗಿದೆ, ಆಹಾರ ದೊರಕುತ್ತದೆ ಒಳ್ಳೆಯ ರೀತಿ ಎಂದು ಕೇಳಿಸಿಕೊಂಡಾಗ ದೇವರ ಮನೆಯನ್ನೇ, ದೇವರ ಊರನ್ನೇ ಬಿಟ್ಟು ಹೋದಾಗಿ ಮತ್ತೆ ಬರುತ್ತಾಳೆ. ಅಂದರೆ ಇವರು ದೇವರನ್ನು ಆಹಾರಕ್ಕೋಸ್ಕರ ನಂಬಿದವರು ಪ್ರೇರೆ. ಕೆಲವೊಂದು ಸಾರಿ ಭಕ್ತಿ ಇರುತ್ತದೆ, ಆದರೆ ದೇವರು ಬರಗಾಲದಲ್ಲಿ ಕೂಡ ರಕ್ಷಿಸುತ್ತಾನೆ ಎಂದು ಅವರಲ್ಲಿ ವಿಶ್ವಾಸ ಇಲ್ಲ. ಆಕಾಶ ಪಕ್ಷಿಗಳನ್ನು ನೋಡಿರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಸ್ವರ್ಗದಲ್ಲಿರುವ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ ಎಂದು ಯೇಸು ಹೇಳಿದಂತೆ ಅಂದು ಆಕೆಗೆ ವಿಶ್ವಾಸ ಇರಲಿಲ್ಲ. ಇವರು ಭೌತಿಕ ವಿಶ್ವಾಸಿಗಳು. ಹೌದು ಪ್ರಿಯ. ಹೀಗೆ ಆಕೆ ಮರಳಿ ಊರಿಗೆ ಬರುವಾಗ ಆಕೆಯ ಸೊಸೆ, ಚಿಕ್ಕ ಸೊಸೆ ಕೂಡ ಬರ್ತಾಳೆ, ರೂತಳು. ಬಂದಾಗ ಮೋವಾಬ್ಯಳಾದ ರೂತಳು ತನ್ನ ಅತ್ತೆಗೆ ಹೇಳ್ತಾಳೆ, ನವೋಮಿಗೆ. ನವೋಮಿ ಅಂದರೆ ಸಿಹಿ ಎಂದರ್ಥ ಪ್ರೇರೆ. ಆಕೆ ಮರಳಿ ಊರಿಗೆ ಬಂದಾಗ ಜನರೆಲ್ಲರೂ ಆಕೆಯನ್ನು ಸೇರಿಕೊಂಡು ನವೋಮಿ ಬಂದಳು ಎಂದಾಗ, ನನ್ನನ್ನು ನವೋಮಿ ಎನ್ನಬೇಡಿರಿ, ಮಾರಾ ಎಂದು ಅನ್ನಿರಿ, ಯಾಕೆಂದರೆ ಸರ್ವಶಕ್ತನಾದ ದೇವರು ನನ್ನನ್ನು ದುಃಖಪಡಿಸಿದ್ದಾನೆ ಎಂದು ಹೇಳ್ತಾಳೆ ಪ್ರೇರೆ. ಈಕೆ ದೇವರು ಹೇಳಾರ್ದೆ ಆ ಊರಿಗೆ ಹೋದಳು. ಈಕೆ ದುಃಖಪಟ್ಟು ಬಂದು ಪ್ರೇರೆ ದೇವರ ಮೇಲೆ ಹಾಕುತ್ತಿದ್ದಾಳೆ. ಆದರೂ ಕೂಡ ದೇವರು ಆಕೆಗೆ ದುಃಖಕ್ಕೆ ಉತ್ತರಿಸುತ್ತಾನೆ ಪ್ರೇರೆ. ಹೌದು, ಯಾಕಂದರೆ ದೇವರು ಮನುಷ್ಯನ ಆತ್ಮವನ್ನು ದುಃಖಪಟ್ಟು ಸಾಯುವಂತೆ ಮಾಡುವಾತನಲ್ಲ, ಕರುಣಿಸುವುದರಲ್ಲಿ ಇಷ್ಟವುಳ್ಳ ಆತನು. ಹೌದು ಪ್ರೇರೆ, ಮನುಷ್ಯನಾದರೂ ಯಾವಾಗಲೂ ಹೃದಯದಲ್ಲಿ ಕೆಟ್ಟವರೇ. ಅದರಿಂದ ದೇವರ ಆತ್ಮನ ಸಹಾಯ, ದೇವರ ಸಂಪರ್ಕ, ದೇವರ ಸನ್ನಿಧಿ, ದೇವರ ಪ್ರಾರ್ಥನೆ, ವಿಶ್ವಾಸ, ವಾಕ್ಯಾನುಸಾರವಾದ ವಿಶ್ವಾಸ ಬೇಕಾಗಿತ್ತು. ದೇವರ ಮನಸ್ಸು, ಸ್ವಭಾವ, ಹೃದಯ ಅರಿತುಕೊಂಡ ವಿಶ್ವಾಸ ಬೇಕಾಗಿದೆ. ಅಂಥ ಭಕ್ತರು ಬೇಕಾಗಿದೆ ದೇವರಿಗೆ. ಹೀಗೆ ರೂತ ಹೇಳ್ತಾಳೆ, ಅತ್ತೆ ನಾನು ಹೋಗಿ ಯಾರು ನನಗೆ ದಯೆ ತೋರಿಸ್ತಾರೆ. ಮತ್ತೆ ತಿರುಗಿ ಬೆತ್ಲೆಹೇಮಿಗೆ ಬಂದಿದ್ದಾರೆ ಪ್ರೇರೆ. ಬರಗಾಲದಲ್ಲಿ ಬೇರೆಯವರಿಗೆ ಹೋದಾಗ ಅಲ್ಲಿ ಕೂಡ ಇವರಿಗೆ ಅನುಕೂಲಿಸಲಿಲ್ಲ. ಇಲ್ಲಿ ಶ್ರೇಷ್ಠ ಸುಭಿಕ್ಷೆ ಬಂದಿದೆ, ನೀವು ಬಿಟ್ಟು ಬಂದ ಊರಲ್ಲಿ ಎಂದಾಗ ಇಲ್ಲಿಗೆ ಬರುತ್ತಾರೆ. ಆಗ ಸೊಸೆ ಹೇಳ್ತಾಳೆ, ದೇವರಲ್ಲಿ ಭಯಭಕ್ತಿ ಇಟ್ಟ ಸೊಸೆ, ಅತ್ತೆಗಿಂತ ಶ್ರೇಷ್ಠ ಭಕ್ತಿ ಇಟ್ಟ ಸೊಸೆ ಹೇಳ್ತಾಳೆ, ನಾನು ಹೋಗಿ ಯಾವನು ನನಗೆ ದಯೆ ತೋರಿಸ್ತಾನೆ ಈ ಬೆತ್ಲೆಹೇಮಿನಲ್ಲಿ ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೇನೋ ಅಂದಳು. ಹೌದು, ಬೀಜಗಳನ್ನು ಆಹಾರಕ್ಕಾಗಿ ಯಾರು ದಯೆ ತೋರಿಸ್ತಾರೋ ಅವರು ಹೊಲದಲ್ಲಿ ಹೋಗಿ ತೆನೆ ಆರಿಸ್ಕೊಂಡು ಬರುತ್ತೇನೆ. ಅವರು ರಾಶಿ ಆದಾಗ ಅವರು ಕಣಜ ಸುಗ್ಗಿ ಕಾಲ ಬಂದು ಕೊಯ್ದಾಗ ಕೆಲವು ಬಿಟ್ಟು ಇರ್ತಾರಲ್ಲ ಹೊಲದಲ್ಲಿ, ಬಿದ್ದಿದ್ದು ಆರಿಸ್ಕೊಳ್ಳೋಕೆ ಹೋಗ್ತಿರ್ತಾರೆ ಪ್ರೇರೆ. ಅದು ಕೂಡ ಆರಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಕೆಲವರು. ಯಾರು ಆಡಿಸ್ಕೊಳ್ಳೋದಕ್ಕೆ ಬಿಡುತ್ತಾರೋ, ಯಾರು ದಯೆ ತೋರಿಸುತ್ತಾರೋ ಅವ್ರ ಹೊಲದಲ್ಲಿ ನಾನು
ತೇನೆಗಳನ್ನು ಆರಿಸಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ. ಹೌದು, ನಿರಾಶೆಯಲ್ಲಿರುತ್ತಾರೆ ಪ್ರೇರೆ, ಆದರೆ ನಿರೀಕ್ಷೆ ಉಂಟಾಗುತ್ತದೆ ಆಕೆಯ ಮಾತಿನಿಂದ ನವೋಮಿಗೆ. ಹೌದು ಪ್ರೇರೆ, ಅದರಂತೆ ಬೋವಜನ ಎಂಬ ದೇವರ ಭಕ್ತನ ದೇವಜನನ ಹೊಲದಲ್ಲಿ ಆಕೆ ಆಹಾರ ಆರಿಸಿಕೊಳ್ಳೋದಕ್ಕೆ ಅನುಮತಿಯಾಗುತ್ತದೆ ಪ್ರೇರೆ, ಮತ್ತು ಆತನ ಹೆಂಡತಿಯಾಗಿ ದೇವರ ಆಕೆಯನ್ನು ಮಾರ್ಪಡಿಸುತ್ತಾನೆ. ಆತನ ವಂಶದಲ್ಲಿ ಬೋವಜ ರೂತ ಎಂಬವರ ವಂಶದಲ್ಲಿ ಯೇಸು ಕ್ರಿಸ್ತನ ಹೆಸರಿಗೆ, ಶಾರೀರಿಕವಾಗಿ ಅಲ್ಲ ಪ್ರೇರೆ, ಹೆಸರಿಗೆ ಆ ವಂಶದಲ್ಲಿ ಹುಟ್ಟುತ್ತಾನೆ. ಹೀಗೆ ನಾವು ನಿರೀಕ್ಷೆ ಉಂಟಾಯಿತು ಪ್ರೇರೆ ನಿರಾಶೆಯಲ್ಲಿದ್ದವರಿಗೆ. ಇಸ್ರಾಯೇಲರ ಇದ್ದಿಲ್ಲ ಪ್ರೇರೆ, ನಿರಾಶೆಯಲ್ಲಿದ್ದರು. ದೇವರು ಅವರನ್ನು ಈಜಿಪ್ಟರನ್ನು ನಾಶ ಮಾಡಿ ಕೆಂಪು ಸಮುದ್ರ 2 ಭಾಗ ಮಾಡಿ ದಡ ಸೇರಿಸಿ ನಿರೀಕ್ಷೆ ಉಂಟು ಮಾಡಿದ. ನಿರಾಶೆಯಲ್ಲಿದ್ದ ಯಾಕೋಬ ರಾತ್ರಿಯೆಲ್ಲ ಆತನಿಗೆ ದರ್ಶನ ಕೊಟ್ಟು ಬಲಪಡಿಸಿದ, ನಿರೀಕ್ಷೆ ಉಂಟು ಮಾಡಿದ. ನಿರಾಶೆಯಲ್ಲಿದ್ದಳು ರೂತಳು, ಅತ್ತೆಯ ಜೊತೆಗೆ ನಿರೀಕ್ಷೆ ಉಂಟಾಯಿತು ಬೋವಜನ ಮುಖಾಂತರ. ಮತ್ತು 4ನೇದಾಗಿ ನಿರಾಶೆಯಲ್ಲಿ ರಾಹಾಬಳು, ನಿರಾಶೆಯಲ್ಲಿದ್ದ ರಾಹಾಬಳು ಎಂದು ನಾವು ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಯೆಹೋಶುವ 2ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯ. ಜಾಶುವ ಚಾಪ್ಟರ್ 2 ವರ್ಸ್ 10-11 ವರ್ಡ್. ಇಲ್ಲಿ ಓದುವುದಾದರೆ, ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟದ್ದನ್ನು, ನೀವು ಯೋರ್ದನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆಯೊಡೆದು ಹೋಯಿತು. 11ನೇ ವಾಕ್ಯ. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಹೌದು ಪ್ರೇರೆ. 12ನೇ ವಾಕ್ಯ. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ. 13ನೇ ವಾಕ್ಯ. ದಯೆ ತೋರಿಸುವುದಾಗಿಯೂ ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸಬೇಕೆಂದು ನನ್ನ ತಂದೆ ತಾಯಿಗಳನ್ನು, ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಹೌದು, ಅಲ್ಲಿ ಇಸ್ರಾಯೇಲರ ಪ್ರೇರೆ ಇಬ್ಬರು ಯೆಹೋವನು ಈ ದೇಶವನ್ನು ನಿಮಗೆ ಕೊಡುತ್ತೇನೆ ಎಂದು ಒಂದು ಊರಿಗೆ ಕಳಿಸಿದಾಗ ಅವರು ಗೂಢಾಚಾರರಾಗಿ ಯೆರಿಕೋ ಎಂಬ ಸ್ಥಳಕ್ಕೆ ದೇವಜನರು ಹೋದಾಗ ಇಸ್ರಾಯೇಲರು ಆ ಗೂಢಾಚಾರರು ಬಂದಿದ್ದಾರೆ ಎಂದು ಯೆರಿಕೋ ಜನರು ಅವರನ್ನು ಕೊಲ್ಲಬೇಕೆಂದು ಹುಡುಕಿದಾಗ ರಾಹಾಬಳು ಎಂಬ ವ್ಯಭಿಚಾರ ಸ್ತ್ರೀ ಅವರಿಬ್ಬರನ್ನು, ದೇವಜನರನ್ನು ತನ್ನ ಮನೆಯಲ್ಲಿ ಅಡಗಿಸಿ ಅವರು ಬಂದಿಲ್ಲ ಎಂದು ಹೇಳಿ ಮತ್ತು ಅವರು ಹುಡುಕುವವರು ಕೊಲ್ಲುವವರು ಹೋದ ನಂತರ ಅವರಿಬ್ಬರನ್ನು ತನ್ನ ಮನೆಯ ಹಿಂಭಾಗದಿಂದ ಕಿಂಡಿಯ ಮೂಲಕ ಕಳಿಸಿಬಿಡುತ್ತಾಳೆ ಪ್ರೇರೆ. ಅದಕ್ಕೆ ಮೊದಲು ಆಕೆ ಬೇಡಿಕೊಳ್ಳುತ್ತಾಳೆ, ನೋಡ್ರಿ, ದೇವರು ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟು ಈಜಿಪ್ಟರಿಂದ ನಿಮ್ಮನ್ನು ರಕ್ಷಿಸಿದ್ದಾನೆ, ದೊಡ್ಡ ಭುಜಬಲ ಕಾರ್ಯ ಮಾಡಿದ್ದಾನೆಂದು ನಾವು ನೋಡಿದೆವು, ಮತ್ತು ಸಿಹೋನ್, ಓಗ್ ಎಂಬ ಅಮೋರಿಯರ ಅರಸರನ್ನು ಕೂಡ ನಿರ್ಮೂಲ ಮಾಡಿದನು ಎಂದು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯ ಒಬ್ಬನಲ್ಲಿಲ್ಲ, ಇಸ್ರಾಯೇಲರನ್ನು ಎದುರಿಸುವ ಧೈರ್ಯ ಒಬ್ಬನಲ್ಲಿಲ್ಲ ಪ್ರಿಯ. ಯಾಕಂದರೆ ನಿಮ್ಮ ದೇವರಾದ ಯೆಹೋವನು ಯೇಸು ಕ್ರಿಸ್ತನು ಪರಲೋಕದಲ್ಲಿ ಭೂಲೋಕದಲ್ಲಿ ದೇವರು. ಆದ್ದರಿಂದ ಈಗ ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಡಿರಿ. ಅಂದರೆ ದೇವರು ಈ ಊರನ್ನು ಯೆರಿಕೋವನ್ನು ನಿಮಗೆ ಕೊಡುತ್ತಾನೆ ಮುಂದೆ. ಆವಾಗ ನಾನು ನಿಮಗೆ ಸಹಾಯ ಮಾಡಿದಂತೆ ನೀವು ನನಗೆ, ನನ್ನ ಮನೆಯವರಿಗೆ ಸಹಾಯ ಮಾಡಿರಿ. ಒಬ್ಬರನ್ನು ಕೊಲ್ಲದೆ, ಅವರ ಆಸ್ತಿಪಾಸನ್ನು ನಾಶ ಮಾಡದೆ ಇರುತ್ತೇನೆ ಎಂದು ಮಾತು ಕೊಡಿರಿ ಎಂದು ಹೇಳ್ತಾರೆ ಪ್ರೇರೆ. ಮತ್ತು ನೀವು ಈ ಊರನ್ನು ದೇವರು ನಿಮಗೆ ಕೊಟ್ಟಾಗ ಇದೇ ಮನೆ ಎಂದು ಗುರುತಾಗುವುದಕ್ಕೆ ಒಂದು ಕೆಂಪು ದಾರ ಕಟ್ಟಿರ್ತಾಳೆ ಪ್ರೇರೆ ಕಿಡಿಕಿಯಲ್ಲಿ. ಹೌದು, ಹೀಗೆ ಆಕೆ ನಿರಾಶೆಯಲ್ಲಿ ಕೂಡ ನಿರೀಕ್ಷೆ ಉಂಟಾಯಿತು ಪ್ರೇರೆ. ಹೀಗೆ ನಾವು ನಿರಾಶೆ ಬಗ್ಗೆ ನೋಡ್ತಿದ್ದೇವೆ ಪ್ರೇರೆ. ಒಂದನೇದಾಗಿ ಇಸ್ರಾಯೇಲರು ನಿರಾಶೆಯಲ್ಲಿದ್ದರು, ದೇವರು ನಿರೀಕ್ಷೆಗೆ ತಂದ. ಮತ್ತು ಯಾಕೋಬ ನಿರಾಶೆಯಲ್ಲಿದ್ದ, ನಿರೀಕ್ಷೆಗೆ ತಂದ ದೇವರು. ಮತ್ತು ರೂತಳು ನಿರಾಶೆಯಿಂದಿದ್ದಳು, ನಿರೀಕ್ಷೆಗೆ ತಂದ ದೇವರು. ಮತ್ತು ರಾಹಾಬಳು ನಿರಾಶೆಯಲ್ಲಿದ್ದಳು, ನಿರೀಕ್ಷೆ ತಂದ ದೇವರು. ಮತ್ತು ಯೋನ ಕೂಡ ನಿರಾಶೆಯಲ್ಲಿದ್ದ, ನಿರೀಕ್ಷೆಗೆ ತಂದ ದೇವರು. ಯೋನ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೂ ನಿರಾಶೆಯಲ್ಲಿರುತ್ತಾನೆ ಪೇತ್ರನು ಯೇಸು ಸತ್ತ ನಂತರ. ಮತ್ತು ಯೇಸು ಭೇಟಿಯಾಗಿ ಆತನ ನಿರೀಕ್ಷೆ ಪಡಿಸುತ್ತಾನೆ. ನಿರಾಶೆಯಲ್ಲಿರುತ್ತಾನೆ ಹಿಜ್ಕೀಯ, ದೇವರು ಆತನಿಗೆ ಆಯುಷ್ಯ 15 ವರ್ಷ ಹೆಚ್ಚು ಕೊಟ್ಟು ನಿರೀಕ್ಷೆ ಉಂಟು ಮಾಡುತ್ತಾನೆ ಪ್ರೇರೆ. ಹೀಗೆ ನಿರಾಶೆಯಲ್ಲಿರುವ ಅವರಿಗೆ ನಿರೀಕ್ಷೆ ನೀಡುವ ದೇವರು ನಮ್ಮ